ಶರಣಾರ್ಥಿ ಎಲ್ಲ ಬಂಧುಗಳಿಗೆ. ನಾನು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹೆಸರನ್ನ ಹೇಳೋದಕ್ಕೆ ಹೋಗಲ್ಲ, ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಶ್ರೀ ಸ್ವಾಮೀಜಿಯವರ ಪಾದಾರ ಬಿಂದುಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಇವತ್ತಿನ ನೇರ ರಾಜಕಾರಣ ಮತ್ತು ಸಮಾಜ ಈ ಹುಣ್ಣಿಮೆಯ ಉತ್ಸವದಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಸೀಮಿತವಾಗಿ ಇಟ್ಕೋತಾ ಇದ್ದೀನಿ ಟೈಮನ್ನು. ಬಂಧುಗಳೇ, ಸ್ವಾಮಿಗಳು ಈಗಾಗಲೇ ಕೆರೆಗೆ ನೀರನ್ನು ತಂದಿದ್ದಾರೆ, ಬೀದಿಯಲ್ಲಿದ್ದ ಫ್ಲೆಕ್ಸ್ಗಳನ್ನ ಆಚೆಗೆ ಹಾಕಿದ್ದಾರೆ. ಅಷ್ಟು ಹೇಳಿದ್ರೆ ಸಾಕಾಗುತ್ತೆ. ಸೊಸೈಟಿಯಲ್ಲಿ ಎಷ್ಟು ಶುದ್ಧೀಕರಣವನ್ನ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ಅನ್ಬಿಟ್ಟು ಸ್ವಾಮಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಸಜ್ಜನರು, ಸೌಜನ್ಯರು, ನ್ಯಾಯಮೂರ್ತಿಗಳು, ಆಮೇಲೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬಹುತೇಕ ಎಲ್ಲ ವಿಚಾರಗಳಲ್ಲೂ ಕೂಡ ಜ್ಞಾನವನ್ನು ಪಡ್ಕೊಂಡು ಅದನ್ನ ನಿಮ್ಗೆಲ್ರಿಗೂ ಹಂಚ್ತಾ ಇದ್ದಾರೆ, ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಲ್ಲಿಸಿ ನೇರ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. ಹುಣ್ಣಿಮೆ ಉತ್ಸವದ ಬಗ್ಗೆ, ಸಿರಿಮಠದ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ರಾಜಕಾರಣ ಮತ್ತು ಇವತ್ತು ಸಮಾಜ ಇರ್ಲಿ ಅಭಿಮಾನಿಗಳು. ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು, ಈಗ ಅದು ಅಧಿಕಾರ ಆಗಿದೆ. ಸಮಾಜದಲ್ಲಿ ಒಳ್ಳೆಯ ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು. ಈಗ ಅಧಿಕಾರ, ಆಸ್ತಿ, ದುಡ್ಡು ಮುಖ್ಯ ಅಂತ ಆಗಿದೆ. ಇಲ್ಲಿರೋರೆಲ್ಲ ಬಹುತೇಕ ರೈತಾಪಿ ಜನರೇ ನಾವು. ಬಹುತೇಕ ಏನು ಶೇಕಡಾವಾರು 80ಕ್ಕೂ ಹೆಚ್ಚು ನಾವೇ. ನನಗೊಂದು ಸರ್ವಜ್ಞನ ಕಚ್ಚನ ಜ್ಞಾಪಕ ಬರುತ್ತೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ರಾಟಿ ನಡೆದುದಲ್ಲದೆ ಮಾತಿನಲ್ಲಿ ಸೋತವನೇ ಜಾಣ ಅಂತ. ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ. ಬಹಳ ಕೇಳಿಸ್ಕೊಳ್ಳಿ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಲ್ಲ, ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲು ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿ ಇಟ್ಕೋಬೇಕಾಗಿದೆ. ಸರ್ವಜ್ಞ ಅವತ್ತು ಬರೆದಿಲ್ಲ ಇದನ್ನ. ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು. ಅದು ಯಾವ ಪಕ್ಷಗಳಾಗಲಿ, ಯಾರೇ ರಾಜಕಾರಣಿಗಳಾಗಲಿ. ಈಗ ರಾಜಕೀಯ ಏನಾಗಿದೆ? ಒಂದು ಪಕ್ಷ ಹಿಂದುತ್ವವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ, ಉಳಿಸಿ ಅಂತ. ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ, ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ, ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ. ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ, ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ತಂದುಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಡಿಯಲ್ಲಿ ಬಂದಂತ 75ನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಒಂದು ಸಂವಿಧಾನವನ್ನ ಓದದೇ ಇದ್ರು ಉಳಿಸಬೇಕು ಅಂತಾರೆ, ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ, ಇನ್ನೊಂದು ಪಕ್ಷ ನಮ್ಮ ಕುಟುಂಬ, ನಮ್ಮ ಪಕ್ಷ ಉಳಿಲಿ. ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಇದಕ್ಕೆ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ. ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು. ಪ್ರತಿನಿಧಿಗಳೇ, ಮೊದಲು ದೇಶ ಉಳಿಸಿ, ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ, ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೋಬೇಕಾಗಿದೆ. ಇವತ್ತಿನ ದಿವಸ ಉಳಿಸಬೇಕಾಗಿರೋ ಸಂವಿಧಾನ ಅದಿದೆ, ಪಕ್ಷವೂ ಇರ್ತದೆ. ಬಡಬಗ್ಗರ ನೀತಿಯನ್ನ, ಬಡಬಗ್ಗರ ಬದುಕನ್ನ ಉಳಿಸಬೇಕಾಗಿದೆ. ರಾಜಕಾರಣಿಗಳು, ಮತದಾರರು ಹಣ ಕೇಳ್ತಾರೆ ಅಂತ ಬಡ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ. ರಾಜಕಾರಣಿಗಳು ಏನ್ ಹೇಳ್ತಾರೆ? ಹಣ ಕೊಡ್ತಾರೆ, ಹಣ ಕೇಳ್ತಾರೆ, ಅದು ಕೊಡ್ತಿದ್ದೀವಿ ಜನ ಅಂತಾರೆ. ಜನ ಹೇಳ್ತಾರೆ ಅವರು ಬಡ್ಡಿ ಮಕ್ಕಳು ಬಂಡಿಗಟ್ಟಲೆ ದುಡ್ಡು ದುಡ್ದಿದ್ದಾರೆ, ಅದನ್ನು ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಓಟ್ ಹಾಕಕ್ ಬರ್ತಾ ಇದ್ದೀವಿ. ಅವರು ಕೊಡ್ತಾರೆ, ಇವರು ಭ್ರಷ್ಟಾಚಾರಿಗಳು. ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ, ನಾವ್ ಯಾಕೆ ಬಿಡಬೇಕು ಅನ್ನೋ ತರದಲ್ಲಿ. ಅದು ಸತ್ಯನೇ ಒಂದು ರೀತಿಯಲ್ಲಿ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ? ಭ್ರಷ್ಟಾಚಾರಿಗಳಿಂದ ಮಾಡಿದವ್ರು ಯಾರು? ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾಗೊಳಿಸಿದವರು ನಾವೇ, ರಾಜಕಾರಣಿಗಳು. ಹಿಂದೆ ನಮ್ಮ ಜನ, ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ, ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು, ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ. ಇವತ್ತೇನಾಗಿದೆ? ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಂಡೆಯಲ್ಲಿ ಹಣ ಮಾಡ್ತೀವಿ, ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ. ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ. ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು. ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಈಗ ಅಬ್ಬರ ಅಟ್ಟಹಾಸ ಜಾಸ್ತಿ ಆಗಿದೆ. ಹಿಂದೆ ನಮ್ಮ ನಾಟಕಗಳಲ್ಲಿ ಒಂದಿತ್ತು ಸ್ವಾಮಿಗಳೇ, ಅಬ್ಬರ ಅನ್ನೋದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಲರೇ ಎನ್ನಯ ಸಮಾನರಾರು ದರೆಯೊಳಗಾರಿ ಹರೈ, ಬಲರೇ ಎನ್ನಯ ಸಮಾನರಾರು ದರೆಯೊಳಗೆ ಹರಿಹೈ ಅಂತ ಆಡ್ತಾ ಇದ್ರಲ್ಲ, ಅದನ್ನ ನಮ್ಮ ರಾಜಕಾರಣಿಗಳು ಆಡ್ತಾ ಇದ್ದಾರೆ. ದರೆಯೊಳಗೆ ಯಾರಿದ್ದಾರೆ? ನಮ್ಮ ಅಟ್ಟಹಾಸಕ್ಕೆ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ. ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಹಣ. ಹಿಂದೆ ಬಕಾಸುರನಿಗೆ 12 ಬಂಡಿ ಅನ್ನ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ, ನಮ್ಮ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು. ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು. ಹಣ ಇಲ್ಲದೆ ಏನೂ ಮಾಡಕ್ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ. ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಎದುರು ಬಿಡ್ತಾರೆ.
ಅಬ್ಬರಿಸಿ ಬೊಬ್ಬಿರಿಸಲಿಲ್ಲವರಿಗೂ ಭಯವಿಲ್ಲ. ಇದು ಹೇಳ್ಬೇಕಾಗಿದೆ ನಾವು. ಆದ್ರೆ ಈ ಬೊಬ್ಬರುವಾರ ಹೇಳ್ದಂಗೆ ತೊಡೆ ತಟ್ಟು ನಿಲ್ಲಕ್ ಸಾಧ್ಯನಾ ನಮ್ಮ ಜನದ ಕೈಲಿ? ಅಬ್ಬರಿಸಿ ಬೊಬ್ಬಿರಿಸಲಿಲ್ಲ ಯಾರಿಗೂ ಸ್ಥಿತಿಯಲ್ಲಿ ನಾವಿದ್ದೀವ ಇವತ್ತು. ಈ ಕಲಿಯುಗದ ಕಂಸ ದುರ್ಯೋಧನರು, ನನ್ನನ್ನು ಸೇರಿಸಿ ಈ ಕಲಿಯುಗದ ಕಂಸ ದುರ್ಯೋಧನರು ಮುಚ್ಚು ಬಾ ನಿನ್ನ ರುಂಡ ಮುಂಡೆಗಳನ್ನು ಚಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ. ಮಾತುಕತೆ ಯಾವ ಲೆವೆಟ್ಗೆ ಹೋಗಿದೆ ಅನ್ನೋದು ಯೋಚನೆ ಮಾಡಿ. ನೀವು ಇತ್ತೀಚೆಗೆ ಗಮನಿಸಿರಬಹುದು, ಗಮನಿಸ್ತಿದ್ದು ಬಹಳ ಮಾಡಿರ್ತೀರಿ. ದೊಡ್ಡ ದೊಡ್ಡ ನಾಯಕರುಗಳ ಹುಟ್ಟಿದಬ್ಬ ಆಚರಿಸ್ತಾರೆ. ನಾವೆಲ್ಲರೂ ನಾಚಿಕೆ ಪಡ್ಬೇಕು. ಇವತ್ತಿನ ದಿವಸ ಹುಟ್ಟಿದಬ್ಬ ಆಚರಿಸ್ತೀವಿ. ಅದು 59 ಆಗಿರ್ಲಿ, 60 ಆಗಿರ್ಲಿ, 28 ಆಗಿರ್ಲಿ, ಹುಟ್ಟದಬ್ಬ. ಎಷ್ಟು ಖರ್ಚು ಮಾಡ್ತೀವಿ? 10, 15, 1000, 100 ಅಲ್ಲ, ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ. ಆ ಖರ್ಚು ಮಾಡೋ ಹಣದಲ್ಲಿ 106 ಶಾಲೆಗಳನ್ನ ತೆರೀಬಹುದು, ದುರಸ್ತಿ ಮಾಡಿಸಬಹುದು, ಸೌಲಭ್ಯ ಕೊಡಬಹುದು, 10 ಹಳ್ಳಿಗಳ ಅನುಕೂಲ ಮಾಡಿಕೊಡ್ಬಹುದು. ಆದ್ರೆ ಅಲ್ಲಿ ನಡೆಯೋದೇನು? ಮೆರವಣಿಗೆ, ಪರಾಕ್, ರಾಜಾದಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ, ಬಹುಪರಾಕ್ 106 ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ, ಸ್ವಾಮಿಗಳಿಗೆ, ಹೆಡ್ ಮಾಸ್ಟರ್ಗಳಿಗೆ ಆರಾತುರಾಯಿ ಆಗ್ತಿದ್ರು. ಆರಾತುರಾಯಿ ಗೌರವಿಸೋಕ್ಕೋಸ್ಕರ ಇದೊಂದು ಒಳ್ಳೆ ಪದ್ಧತಿ, ಒಳ್ಳೆ ಅಭಿರುಚಿ. ಅಂದ್ರೆ ಸುಗಂಧ, ಹೂವು ಅಂದ್ರೆ ಸುಗಂಧ, ಸುಂದರ, ಚೆಲುವು, ಪವಿತ್ರ, ಒಪ್ಕೊಳ್ಳೋಣ. ಆದ್ರೆ ಈಗೇನಾಗಿದೆ? ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ. ನಾವೀಗ ಹಾರ ಹಾಕಕ್ಕೆ ಏನ್ ತರ್ತಾ ಇದ್ದೀವಿ? JCB ತರ್ತಾ ಇದ್ದೀವಿ. ನೋಡಿದ್ದೀರಾ ಇವತ್ತು? ಬುಲ್ಡೋಜರ್. ಅದು ಬುಲ್ಡೋಜರ್ ಇರೋದು ಏನಕ್ಕೆ? ಗುಂಡಿ ಕುತ್ರ ಮುಚ್ಚಕ್ಕೆ, ಎತ್ತಾಕಕ್ಕೆ, ಕೆರೆಗಳು ಉಳೆತ್ತಾಕಕ್ಕೆ. ನಾವಿಲ್ಲಿ ತರ್ತಿರೋದೇನಕ್ಕೆ? ಈ ರಾಜಕಾರಣ, ದುಡ್ಡು ಹೊಡೆದಿರೋ ರಾಜಕಾರಣಿಗಳು ಹಾರ ಹಾಕಕ್ಕೆ JCB ಇಂದ ತರ್ತಾ ಇದ್ದೀವಿ. ಅಯ್ಯೋ ರಾಮ, ಹಾರ ಕೂಡ ಹೂವಿಂದಲ್ಲ. ಜ್ಞಾಪಕ ಇಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಅನಾನಸ್ಸು, ಬನಾನಸ್ಸು, ಬಾಳೆಹಣ್ಣು, ಕುಂಬಳಕಾಯಿ, ಸೋರೆಕಾಯಿ. ಆ ಹಾರ ದೊಡ್ಡದಾಗಿರುತ್ತೆ. ಅದಕ್ಕೆ ತಲೆ ಕೊಡ್ಬೇಕು ಅಂತ ನಾವು ಇಲ್ಲಿ ಕೂತಿರೋ ರಾಜಕಾರಣಿಗೆಲ್ಲ ಟ್ರೈ ಮಾಡ್ತಿರ್ತೀವಿ. ಬಡ್ಡಿ ಮಗುಂದ ಏನಾದ್ರೂ ಹಾರ ಹಾಕಿದ್ರೆ ಆ ನಾಯಕನ ಆದಿಯಾಗಿ ಎಲ್ಲ ಪಚಕ್, ತಿಂಡಿನೂ ತಿನ್ನಂಗಿಲ್ಲ, ತಾಯಿಗೂ ನಾವು ಬದುಕಂಗಿಲ್ಲ. ಬೇಕೇನ್ರಿ ಇದು? ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ? ನೀವು ಯಾಕೆ ಅದನ್ನ ಮಾಡ್ತಾ ಇದ್ದೀರಾ? ಯಾಕೆ ಮಾಡಿಸ್ಕೊತಾ ಇದ್ದಾರೆ? ಇಲ್ಲಿ ಒಂದು ಕಾರಣ ಇದೆ. ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರ್ಸೋದಕ್ಕೆ, ಹಾಕಿಸ್ಕೊಳ್ಳೋನು ದುರಹಂಕಾರ ತೋರ್ಸಕ್ಕೆ. ಇದನ್ನ ಮಾಡಿದ್ರೆ ಮಾಡ್ರಪ್ಪ. ಹಾಕೋನು ಅಹಂಕಾರಿ, ಹಾಕಿಸ್ಕೊಳ್ಳೋದು ದುರಹಂಕಾರಿ. ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇದರ ಲೀಡಿಗೆ ದುರಹಂಕಾರ ಆಗುತ್ತೆ. ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಆವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು? ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸದೇ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆ ಇದೆಲ್ಲ ಸಾಕ್ಷಿ. ಬಸವಣ್ಣನ ಆಗ್ಲೇ ಒಂದು ಮಾತಿರೋದು, ಅಂತ ಪರಿಸ್ಥಿತಿ ಬಿಡಿಸಿ ಹೇಳ್ಬೇಕಾಯ್ತೆ. ಒಲೆ ಹತ್ತಿ ಊರಿದೊಡೆ ನಿಲ್ಲಲು ಬಹುದಲ್ಲದೆ ದರೆ ಹತ್ತಿ ಊರಿದೊಡೆ ನಿಲ್ಲಲು ಬಾರದು. ಏರಿ ನೂರಿಂಬಡೆ ಬೇಲಿ ಬೇಳೆ ಮೇಯುವಡೆ, ನಾರಿ ತನ್ನ ಮನೆಯಲ್ಲಿ ಕಡುವಡೆ, ತಾಯಿ ಮಲಹಾರ ನಂಜಾಗಿ ಕೋಲುವಡೆ, ಇನ್ನಾರಿಗೆ ದೂರೋದು. ತಾಯಿ ಹಾಲು ವಿಷ. ಏನ್ ಹೇಳ್ತೀರಾ? ನಾರಿ ಮನೆಯಲ್ಲಿ ಕಳ್ತಾನ, ಬೇಲಿಂದ ಎದ್ದು ನೀರು ಕುಡಿಯಕ್ಕೆ ಶುರು ಮಾಡಿದ್ರೆ ಯಾರಿಗೆ ಹೇಳ್ತಾ ಇದ್ದೀರಾ? ಇವತ್ತು ಈ ಪಕ್ಷ ಆ ಪಕ್ಷದಲ್ಲಿ ಇಡೀ ದೇಶದಲ್ಲಿ ರಾಜಕಾರಣ ಮತ್ತು ಸಮಾಜ. ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು, ಈಗ ವಿರುದ್ಧ ನಕ್ಕಲಿದ್ದಾವೆ. ಅದರ ಕೆಲಸನೇ ಬೇರೆ. 5 ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ. 5 ವರ್ಷದ 1 ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ. ಇವರು ಅವತ್ತೊಂದು ದಿವಸಕ್ಕೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕು? ಇದಕ್ಕೆ ಏನ್ ಮಾಡ್ಬೇಕು? ದಂಗೆ ಹೇಳ್ಬೇಕು, ಕೂಗ ಹಾಕ್ಬೇಕು, ದಂಡಿಸ್ಬೇಕು, ಶಿಕ್ಷಿಕಲ್ಲಿ ಚೀಮಾರಿ ಹಾಕ್ಬೇಕು. ಯಾವುದರಿಂದ ನಾನು ಹೇಳೋದಿಲ್ಲ, ಯಾಕಂದ್ರೆ ಎಲ್ಲ ನಮ್ಮವರೇ ಕೂತಿದಾರಿಲ್ಲ. ಎಲ್ಲ ಇಲ್ಲಿ ಚೀಮಾರಿ ಅಂತೂ ಹಾಕ್ಬೇಕಾಗಿದೆ ಅಲ್ವಾ? ಮಖಕ್ಕೆ ಮಂಗಳಾರತಿ ಹತ್ಬೇಕು ನಮ್ಮವ್ರಿಗೆ. ಯಾಕೆ? ನಮ್ಮವ್ರಿಗೆ ಬುದ್ಧಿ ಇಲ್ವಾ? ನಮ್ಮವ್ರು ಚುನಾವಣೆ MLA ಆಗ್ಬೇಡ್ವಾ? ನಮ್ಮವ್ರು ಏನು ಆಗೋಕ್ ಸಾಧ್ಯನೇ ಇಲ್ವಾ? ಅವರೇ ಆಗ್ಬೇಕಾಗಿದ್ಯಾ? ಅಧಿಕಾರಕ್ಕೆ ಬರೋಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಮುಖಂಡರು, ಹೆಸರು ಹೇಳೋದಿಲ್ಲ ನಾನು, ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ. ಅವಾಗ ನಾನು ಕೂಡ ಚುನಾವಣೆ ಹೋಗ್ತಿದ್ದೆ. ಇವರು ಒಂದು ಕೆಲಸ ಮಾಡ್ತಾವನೆ, ಅಧಿಕಾರಿ ಲಂಚ ತಿಂತಾ ಇದ್ದಾನೆ, ಈ ಸರ್ಕಾರ ಸರಿಗಿಲ್ಲ, ಅಲ್ಲಿ ಬಡಿಗೆ ತಗೊಂಡ್ಬಿಡಿರಿ ಓಟ್ ಕೇಳಕ್ ಹೋಗುವಾಗ. ಓಟ್ ಗೆದ್ದಾದ್ಮೇಲೆ ಹಂಗೆ ಜನ ಬಂದ್ರು ಬಡಿಯಕ್ಕೆ, ತಡಿರಿ ಸ್ವಲ್ಪ ತಡಿರಿ, ಅವತ್ತು ನಾನು ಹೇಳಿದ್ ತಪ್ಪಾಗಿದೆ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ. ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ. ಬೇರೆಯವರು ಬದುಕಂಗಿಲ್ಲ, ಬಡವರು ಬದುಕು ಪರವಾಗಿ ಆಯ್ತು, ನಿಮ್ಮ ದರ್ಪ ಬಾಳಿಕೆ ಅತಿರೇಕ ಆಯ್ತು, ಹಳ್ಳಿಗಳಲ್ಲಿ ಬಡಿದಾಟ ಒಡೆದಾಟ, ನೆಮ್ಮದಿಯ ಸಮಾಜ ಕಲುಷಿತವಾಯ್ತು, ಊರು ಕೇರಿ ಎಲ್ಲ ಹೊಲಸಾಯ್ತು. ಬೇರೆ ಅರ್ಥದಲ್ಲಿ ಹೇಳೋದಿಲ್ಲ, ಹೊಲಸಾಗೋಗಿದೆ. ಏನಿದು? ಬೆಂಕಿ ಬಿತ್ತು. ಇದಕ್ಕೆಲ್ಲ ಏನ್ ಮಾಡ್ಬೇಕು? ಕಾರಣ ಯಾರು? ಇದಕ್ಕೆಲ್ಲ ಈಗ ಶುದ್ಧವಾಗ್ಬೇಕಲ್ಲ.
ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಯಾತಕ ಅವ್ರನ್ನ ಬೇಸ್ತೀನಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ, ಶುದ್ಧೀಕರಿಸ್ತಿದ್ದಾರೆ. ಏನನ್ನು ಶುದ್ಧೀಕರಿಸ್ತಿದ್ದಾರೆ? ನಮ್ಮ ಬದುಕನ್ನ ಶುದ್ಧೀಕರಿಸ್ತಿದ್ದಾರೆ, ನಮ್ಮ ಬುದ್ಧಿಯನ್ನ ಶುದ್ಧೀಕರಿಸ್ತಾ ಇದ್ದಾರೆ, ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ, ಊರನ್ನ ಶುದ್ಧೀಕರಿಸ್ತಿದ್ದಾರೆ, ರಾಜ್ಯ ದೇಶವನ್ನು ಶುದ್ಧೀಕರಿಸ. ನಾವು ಏನಾಗಿದ್ದೀವಿ? ಓಟಿಗೆ ಬಂದಾಗ ಕೇಳ್ಬೇಕಾಗತ್ತೆ, ಸ್ವಾಮಿ ಹೊಡೀರಿ, ಇವತ್ತು ಕೇಳಬೇಡಿ, ಮಂಗಳಾರತಿ ಎತ್ತಿ, ಆರತುರ ಹಿಡ್ಕೊಂಡಲ್ಲ ಪೊರ್ಕೆ ತಗೊಂಡ್ ಮಂಗಳಾರತಿ ಎತ್ತಿ. ಪೊರ್ಕೆ ಇರೋದು ಎರಡು ಕೆಲ್ಸಕ್ಕೆ, ತಪ್ಪು ಮಾಡಿದಾಗ ಹಿಡ್ಕೊಂಡು ಬಡಿಯಕ್ಕೆ, ಗಲೀಜಾದಾಗ ಗುಡ್ಸಕ್ಕೆ. ಗುಡ್ಸಿ ಎದುರಿಗೆ ನಿಂತಾಗ ಮಕ ಕೆರೀರಿ, ಕೆಳಗಡೆ ಕಸ ಹೊಡೀರಿ, ಆಗ ಶುದ್ಧ ಆಗುತ್ತೆ, ಊರು ಶುದ್ಧ ಆಗುತ್ತೆ, ದೇಶ ಶುದ್ಧ ಆಗುತ್ತೆ. ಸಂವಿಧಾನ, ಪ್ರಜಾಪ್ರಭುತ್ವ, ಧರ್ಮ, ಧಾರ್ಮಿಕ ದುರುಪಯೋಗ, ಲೂಟಿ ಮಾಡುತ್ತಿರುವ ಈ ಇವತ್ತು ಬಾಯಿ ಬಿಟ್ಟು ಹೇಳ್ಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ JCB, ನಾನು ಅಲ್ಲಿದ್ದವನೇ. JCB ಅಂದ್ರೆ ಬುಲ್ಡೋಜರ್ ಆಗಲೇ ಹೇಳಿದ್ನಲ್ಲ, ಆರ ತಂದಾಗ್ತಾರೆ ಅಂತ. ಆ ತರದ JCBಯ 3 ಪಾರ್ಟಿ. ಕಾಯಕ ಮಾಡುವ ನಾವು ನೀವು, ಶ್ರಮದಿಂದ ಬದುಕುತ್ತಿರುವ ನಾವು ನೀವು. ಪಂಚಾಯತಿ ಮೆಂಬರ್ ಆಗ್ಬಾರ್ದಾ? ನಿಮ್ಮನೆ ಹುಡುಗ ಆಗ್ಬಾರ್ದಾ? ನಿಮ್ಮ ಹಣ್ಣು ಮಾರೋನಾಗಬಾರ್ದಾ? ನಿಮ್ಮ ಕೂಲಿ ಕೆಲಸ ಮಾಡೋನಾಗಬಾರ್ದಾ? ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದಾ? MLA ಆಗಬಾರ್ದಾ? MP ಆಗಬಾರ್ದಾ? ಡಾಕ್ಟರ್ ಆಗಬಾರ್ದಾ? ಇಂಜಿನಿಯರ್ ಆಗಬಾರ್ದು. ಆಗಕ್ಕಾಗಲ್ಲ. ದುಡ್ಡು 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 ದುಡ್ಡಿಲ್ಲದೆ ಹೆಂಗಾಗುತ್ತೆ? SSLC ಆದ್ಮೇಲೆ ಓದಿಸಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಕಂಡ ಕನಸಿನ ಗ್ರಾಮ ಸ್ವರಾಜ್ಯವಾಗಬೇಕು, ರಾಮನ ಕನಸಿನ ರಾಮರಾಜ್ಯವಾಗಬೇಕು. ರಾಮನ ಮೌಲ್ಯವನ್ನು ನಾವು ಬೆಳೆಸಬೇಕು. ರಾಮಾವತಾರವನ್ನು ಮಾಡ್ಕೊಂಡ್ರು ಸಾಕು. ಬಸವಣ್ಣ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಉನ್ನ ಕಳಸವಯ್ಯ, ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ. ಆದ್ರೆ ಇವತ್ತು ರಾಮ ಮಂದಿರ ಮುಖ್ಯ ಅಲ್ಲ, ನಮಗೆ ರಾಮ ರಾಜ್ಯ ಮುಖ್ಯ ಆಗಿದೆ. ರಾಮ ರಾಜ್ಯ ಅಂದ್ರೆ ರಾಮನ ಮೌಲ್ಯವನ್ನ, ಯಾವುದೋ ಒಂದು ಅಪವಾದ ಇಟ್ಕೊಂಡ ತಕ್ಷಣ ಅವನು ತನ್ನ ಹೆಂಡತಿಯನ್ನು ಕಾರಿ ಕಳಿಸ್ತಾನೆ. ಅಂತಹ ರಾಜಕಾರಣ ಇವತ್ತು ನಮ್ಮಲ್ಲಿ ಇದೆಯಾ? ಆ ಮೌಲ್ಯ ಯೋಚನೆ ಮಾಡಿ. ಕಥೆ ಇರ್ಬೋದು, ಪುರಾಣ ಇರ್ಬೋದು. ಹೌದು. ಇವತ್ತು ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು. ಭಾರತ ಕಂಡ, ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನ ಜ್ಞಾನಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ. ಅದು ಮೌಲ್ಯ. ಇಲ್ಲಿ ನಾನು ಯಾಕೆ ಕೊಡ್ಲಿ? ಅವ್ನು 1000 ರೂಪಾಯಿ ಲೋಟ್ ಮಾಡಿದ್, ನಾನು 2000 ಮಾಡಿದ್ದಾನೆ, ನಂದೇ ಲೆಕ್ಕ, 1,000 ಕೋಟಿ ಮಾಡಿರೋದು, ನಾನು ರಾಜೀನಾಮೆ ಕೊಡ್ಬೇಕಾಗಿರ್ಲಿಲ್ಲ ಅನ್ನೋ ಸ್ಥಿತಿ ಓಡಿದ್ದೀರಾ ಇವತ್ತಿನ ದಿವಸ. ಅಂದ್ರೆ ವಲ್ಲಭಾಯ್ ಪಟೇಲ್, ಜಯಪ್ರಕಾಶ್ ನಾರಾಯಣ್, ಅಣ್ಣಾ ಹಜಾರೆ, ಅದೆಲ್ಲಕ್ಕಿಂತ 12ನೇ ಶತಮಾನದ, ಈಗ ಹೇಳ್ತೀನಿ, ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಾಗಬೇಕು. ಅವತ್ತೇ ಹೇಳಿದ್ದಾರೆ ಸಾಮಾಜಿಕ ಕ್ರಾಂತಿ ಅಂದ್ರೆ ಜಾತಿ ಬೇಡ, ಮೌಢ್ಯ ಬೇಡ, ಯಾವುದು ಬೇಡ, ಅನುಭವ ಮಂಟಪವನ್ನು ಇವತ್ತು ನಾವು ಸಾಕಬೇಕಾಗಿದೆ. ಬಸವಣ್ಣನರ ಜೀವನ ಸಂವಿಧಾನ ಜಗತ್ತಿಗೆ ಮಲುಕಕ್ಕೆ ಕೊಟ್ಟವರು. ನಮ್ಮ ಸಂವಿಧಾನ ಅಂಬೇಡ್ಕರ್ ಕೊಟ್ರೆ, ಬಸವಣ್ಣ ನಮ್ಮ ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು. 7 ಸುತ್ತದ ಆಗಲೇ ಯಾರು ಹೇಳುದು, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ. ಈಗ ನಾವು ಅದನ್ನ ಏನ್ ಹೇಳ್ಬೇಕಾಗಿದೆ? ಬಸವಣ್ಣವರಿಗೆ ಕ್ಷಮೆ ಕೇಳ್ಕೊಂಡು ಬದಲಾಯಿಸ್ಕೋಬೇಕಾಗಿದೆ ಬುದ್ಧಿ. ನಾವು ಹೇಳಿದ್ರೆ ಕಳ್ಳರು ಬೇಡ, ಮತ ಕೊಳ್ಳುವವರು ಬೇಡ, ಸುಳ್ಳು ಬಡ್ಡಿ ಮಕ್ಕಳು ಬೇಡ, ಮುನ್ಸ್ಕೊಳ್ಳೋರು ಬೇಡ, ಹಂಗ್ಸೋರು ಬೇಡ, ಆಮೇಲೆ ಹೊಗಳಿಕೆ ಮಾಡ್ಕೊಳ್ಳೋರು ಬೇಡ, ಕೀಳಾಗಿ ನೋಡೋರು ಬೇಡ. ಇದೇ ರಾಜ್ಯ ಶುದ್ಧಿ, ಇದೇ ರಾಷ್ಟ್ರ ಶುದ್ಧಿ, ಇದೇ ನಮ್ಮ ಸಂವಿಧಾನವನ್ನು ಉಳಿಸುವ ಪರಿ ಅಂತ ಬಸವಣ್ಣನವರ 7 ಸೂತ್ರಗಳಿಂದ ಇವತ್ತು ಈ ಸ್ಥಿತಿಯಲ್ಲಿ ಹೇಳ್ಬೇಕಾಗಿ. ಹಳಬೇಡ, ಕೊಲಬೇಡ ಅಲ್ಲ, ಕಳ್ಳರೇ ಬೇಡ ಅಂತ ಹೇಳ್ಬೇಕು. ಈಗ ಸುಳ್ಳ್ರೇ ಬೇಡ, ಅಯೋಗ್ಯರೇ ಬೇಡ, ದರೋಡೆಕೋರರ. ಇದು ರಾಜ್ಯ ಶುದ್ಧಿಯೂ ಆಗುತ್ತೆ, ರಾಷ್ಟ್ರ ಶುದ್ಧಿಯೂ ಆಗುತ್ತೆ. ಆಮೇಲೆ ಇದರ ಪರಿಸ್ಥಿತಿ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ನೀವು ಹೇಳಿರೋ ಟೈಮ್ನಲ್ಲೇ ಮುಗಿಸ್ಬಿಡ್ತೀನಿ. ಸ್ವಲ್ಪ ಹೇಳಿದ್ದೆ ಅದಕ್ಕೋಸ್ಕರ. ಹಿಂದೆ ನೈತಿಕತೆ ಅನ್ನೋದು ಸಾರ್ವಜನಿಕ ಜೀವನದಲ್ಲಿ ಮಹತ್ವವಾಗಿತ್ತು. ಆಳುವವರು ಲೋಕದ ಅಪವಾದಕ್ಕೆ ಅಂಜಿ ಅಧಿಕಾರ ಬಿಡ್ತಾ ಇದ್ರು. ಜನರ ಸೇವೆಯೇ ಜನಾರ್ದನ ಸೇವೆ. ವಿಧಾನಸೌಧದ ಕಟ್ಟಡದ ಮೇಲಿದೆ, ಸರ್ಕಾರದ ಕೆಲಸ, ದೇವರ ಕೆಲಸ. ರಾಜಕಾರಣ ಅಂದ್ರೆ ಸಮಾಜ ಸೇವೆ, ರಾಷ್ಟ್ರ ನಿರ್ಮಾಣ, ಅಭಿವೃದ್ಧಿ. ಇಂದು ರಾಜಕಾರಣ ಎಷ್ಟು ವಲಸಾಗಿದೆ. ಅಪರಾಧ ಎಸಗಿದ ಜೈಲಿಗೆ ಹೋದ್ರಲ್ಲ, ತೀರ್ಮಾನ ಮಾಡಿ ಅವ್ರು ಬಿಡುಗಡೆ ಆದಾಗ ಲಕ್ಷಾಂತರ ಜನ, ಸಾವಿರಾರು ಜನ ಆರಾತುರ ಆಯ್ತು ಜೈಲು ಮುಂದೆ ನಿಂತ್ಕೊಂತಿದ್ದೀವಿ. ಇದು ಇವತ್ತು ನಾವು ಮಾಡ್ತಿರೋದು. ಅವ್ರು ಹೋಗಿರೋದು ಏನಕ್ಕೆ? ಮಾನಭಂಗ ಮಾಡಿ ಜೈಲು, ಕೊಲೆ ಮಾಡಿ ಜೈಲು, ಖಜಾನೆ ಲೂಟಿ ಮಾಡಿ ಜೈಲು, ಭ್ರಷ್ಟಾಚಾರಗಳು, ದುಡ್ಡು ದುಡ್ಡು ದುಡ್ಡು. ನಾವು ಅವ್ರನ್ನ ದ್ಯೋಮಂತ ನಾಯಕ, ಸ್ವಾಗತ, ಬಹುಪರ ಕರ್ಕೊಂಬರ್ತೀವಿ, ಮತ್ತೆ ಚುನಾವಣೆ. ಆಗಲೇ ಒಬ್ಬ ಗೆಳೆಯರು ಹೇಳಿದ್ರು, 190 ಜನ ಕ್ರಿಮಿನಲ್ಸ್ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ, MLAಗಳು MP ಅಂದಾಗ. ಇದಕ್ಕಿಂತ ದುರಂತ ಬೇಕೆಂದ್ರೆ 75 ವರ್ಷ ಆಗಿ. ಅಂದ್ರೆ ಕ್ರಿಮಿನಲ್ಸ್ ಆರ್ ಎಲಿಜಿಬಲ್ ಫಾರ್ ಪ್ರತಿನಿಧಿ. ಪ್ರಾಮಾಣಿಕರಲ್ಲ, ನಿಷ್ಠಾವಂತರಲ್ಲ. ಇದಕ್ಕೆಲ್ಲ ಏನು? ದುಡ್ಡಿಲ್ಲದವರು, ಆಸ್ತಿ ಇಲ್ಲದವರು, ಸಜ್ಜನರು, ಪ್ರಾಮಾಣಿಕರು ರಾಜಕೀಯಕ್ಕೆ ಬರದ ಪರಿಸ್ಥಿತಿ. ಯಾರನ್ನು ದೂಷಿಸ್ಬೇಕು ಈಗ ನಾನು? ನಮ್ಮ ಕಥೆಯೆಲ್ಲ ಹೇಳಿದ್ದ ನಿಮ್ಮನ್ನಲ್ವಾ? ಮತದಾನದ ಮಹತ್ವವನ್ನು ನೀವು ಅರ್ಥಕೊಳ್ಳದೆ ಇರೋದ್ರಿಂದ ಇದೆಲ್ಲ ಆಗಿರೋದಲ್ವಾ? ಗೆದ್ದವನ ಸೋತವನ ಅವನ್ನೇ ಮತ, ಆ ಮನೆಯವ್ರನ್ನೇ ಮತ ಹಾಕಿ ಗೆಲ್ಸೋದು ಏನಕ್ಕೆ ಬೇಕಾಗಿದೆ? ನಿಮ್ ಬೀದಿಲ್ ಜನ ಇಲ್ವಾ? ನಿಮ್ ಊರಲ್ಲಿ ಜನ ಇಲ್ವಾ? ಬಡವರಾಗಕ್ಕೆ ಸಾಧ್ಯ ಇಲ್ವಾ? ನಿಯತ್ತಾಗಿದ್ರೆ ಸಾಧ್ಯ ಇಲ್ವಾ? ನಿಮ್ ಕೆಲಸ ಮಾಡಕ್ಕೆ ಸಜ್ಜನ ಆದ್ರೆ ಸಾಧ್ಯ ಇಲ್ವಾ? ಆತ್ಮಾವಲೋಕನ ಮಾಡ್ಕೋಬೇಕು ಬಂಧುಗಳೇ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ.
ಮತದಾನದ ಹಕ್ಕು ನಿಮ್ಮದು, ಆತ್ಮಾವನ ಹಕ್ಕು ನಮ್ಮಲ್ಲೇ ಇದೆ. ಅದನ್ನು ಚಲಾಯಿಸಿ ಯೋಗ್ಯರನ್ನ ಆಯ್ಕೆ ಮಾಡಿ. ಚಂದ್ರನ ಆಯ್ಕೆ ಮಾಡಿ ಅಂತ ಕೇಳಕ್ ಬಂದಿಲ್ಲ ನಾನು. ಚಂದ್ರು ಯೋಗ್ಯನಾಗಿದ್ರೆ ಆಯ್ಕೆ ಮಾಡಿ. ಚಂದ್ರು ಇದ್ರಿಗೆ ಎಷ್ಟೇ ಲೂಟಿಕೋರ ಇದ್ರು, ನಿಮ್ಮದೇ ಜಾತಿ ನಮ್ಮದೇ ಜಾತಿ ಇದ್ರು ತಿರಸ್ಕಾರ ಮಾಡಿ. ನಿಮ್ಗೆ ಅವಕಾಶ ಇರೋದು ಅದೊಂದೇ ಸರಿ. ಮತದಾನದಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ನಗರ ಪಂಚಾಯತ್ ಬರ್ತದೆ. ಈ ಪಕ್ಷ ಆ ಪಕ್ಷ, ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಕೇಳ್ತಾ ಇಲ್ಲ. ಹಾಕೋವಾಗ ಈ 5-10 ವರ್ಷದ ಲುಂಗಿ ಲೂಟಿ ಕುಳಿದಿರ್ತಕ್ಕಂಥ ದರೋಡೆಕೋರನ್ನ ತಪ್ಪಿಸಿ ನಿಮ್ಮ ಮನೆಯವ್ರನ್ನ ಗೆಲ್ಲಿಸಿ, ನಿಮ್ಮಲ್ಲಿ ಕೆಲಸದವ್ರನ್ನ ಗೆಲ್ಲಿಸಿ, ನಿಮ್ಮಲ್ಲಿ ದುಡಿತಾ ಇರೋ ಕೂಲಿಗಾರನ್ನ ಗೆಲ್ಲಿಸಿ. ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ, ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ? ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ. ಅವರು ಅಧಿಕಾರ ಮುಗಿದ ಮೇಲೆ ಸ್ವಂತ ಮನೆ ಇಲ್ಲದೆ ತಮ್ಮ ಊರು, ಯಾವ ಊರದು? ಜೋಗಿಮಟ್ಟಿ, ಸಿದ್ದವನಹಳ್ಳಿ, ಅಲ್ಲಿಗೆ ಹೋದ್ರು ಸ್ವಂತ ಕಾರ್ ಇರ್ಲಿಲ್ಲ. ಇದು ರಾಜಕಾರಣ. ಮುಖ್ಯಮಂತ್ರಿ ಆದವರು. ಇವತ್ತು ಮುಖ್ಯಮಂತ್ರಿ ಆಗಿರೋರು ಹೆಸರು ಹೇಳ್ಬೇಕಪ್ಪ. ಅವತ್ತೆಷ್ಟು ದುಡ್ಡು ಇವತ್ತು ಅವ್ರ ಹತ್ರ ಎಷ್ಟಿದೆ ಏಳ್ಸಕ್ಕೂ ಆಗ್ತಾ ಇಲ್ಲ ಅವತ್ತು ಪರಿಸ್ಥಿತಿ. ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರ ರಾಜಕಾರಣಕ್ಕೆ ಬೀಜ ಬಿತ್ತವರು. ಒಂದ್ಸತಿ ಆಪಾದನೆ ಬಂತು ಅವ್ರ ಮೇಲೆ, ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದ್ರು, ಮತ್ತೆ ಗೆದ್ರು. ನಾನು ಹೇಳ್ತಿರೋದು ಸಂಪೂರ್ಣ ಸಚ್ಚು ಅಂತ ಹೇಳ್ತಿಲ್ಲ. ಆದ್ರೆ ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ, ಯಾಕೆ ಸ್ಪೀಡ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ? ರಾಜಕಾರಣ ಏನಾಗಿದೆ ಇವತ್ತು? ವೈವಿಧ್ಯಮಯವಾದ ಉದ್ಯಮವಾಗಿದೆ. ದೇಶ ಸೇವೆ ಆಗಿಲ್ಲ, ರಾಜ್ಯ ಸೇವೆ ಆಗಿಲ್ಲ, ಜನರ ಸೇವೆ, ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ. ಉದಾಹರಣೆ, ಸರ್ಕಾರಿ ಶಾಲೆಗಳೇನಾಗಿವೆ, ಸರ್ಕಾರಿ ಆಸ್ಪತ್ರೆಗಳೇನಾಗಿವೆ, ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳೇನಾಗಿವೆ, ಕೈಗಾರಿಕೆಗಳೇನಾಗಿವೆ, ಉದ್ಯಮಗಳೇನಾಗಿವೆ, ಹೊರಗುತ್ತಿಗೆ ಏನಾಗಿದೆ? ಯಾವುದಾದ್ರೂ ನೆಟ್ಟಿಗಿದೆಯಾ ನಮಗೆ? ಗುತ್ತಿಗೆ 40% ಕಮಿಷನ್, 50% ಕಮಿಷನ್. ಪುಸ್ತಕದ ಲೆಕ್ಕದಲ್ಲಿದಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ. ಅದ್ರ ಬದಲಾಯಿಸಬೇಕಾಗಿದೆ. ಯಾಕಿದ ಸಂಕಟದಿಂದ ಹೇಳ್ತಿದ್ರೆ ಇನ್ನೂ ಯಾವತ್ತು ನಾವು ಅರ್ಥಕೊಳ್ಳೋದು? ನಾವು ನೀವು ಯಾರನ್ನ ಬದಲಾಯಿಸೋಣ. ಈ ಸರಿ ಆ ಥರದ್ದು ಯೋಚನೆ ಮಾಡಿ, ಜನಗಳನ್ನೇ ಹಾಕ್ಬೇಡಿ. ಕಳೆದ ಚುನಾವಣೆಯ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ, ಒಂದು ದಾರಿಯಲ್ಲಿ ಒಬ್ಬ ಪ್ರಚಾರಕ್ಕೆ ಹೋಗ್ತಾ ಇದ್ದೆ, ಬುದ್ಧಿ ಸಿಕ್ಕಿದ್ರು. ಓ ನಮಸ್ಕಾರ ಸ್ವಾಮಿ, ಎಲ್ಗೆ ಹೋಗ್ತಿದ್ರ? ಈ ಚುನಾವಣೆ ಬಂತಪ್ಪ, ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀನಿ. ಓ ನೀವಾ? ಅದ್ರ ಒಂದೇ. ಏನ್ ಈ ಕಡೆ ಅಂದ್ರು, ಎಲೆಕ್ಷನ್ ಚುನಾವಣೆ ಕ್ಯಾನ್ವಾಸ್. ನಿಮ್ದೇ ಸರಿ ಕಣ್ರಪ್ಪ, ಬಲೆ ಒಳ್ಳೇದು. ಬೆಳೆ ಬೆಳೆಯಂಗಿಲ್ಲ, ಬಿತ್ತಂಗಿಲ್ಲ, ನೀವು ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಮನೇಲಿ ಇದ್ದು ಬಿಡ್ತೀರಪ್ಪ, ನಮ್ಮ ಕಷ್ಟ ಹೆಂಗೆ ಅಂತ ಅಂತಾವು. ಇಷ್ಟೇನ ಹೇಳಿದ್ರು, ಬೆಳೆ ಬೆಳೆಯಂಗಿಲ್ಲ, ಮಳೆ ಬರಂಗಿಲ್ಲ, ಬರಗಾಲ ಆದ್ರೂ ಚಿಂತೆ ಇಲ್ಲ, ಅತಿವೃಷ್ಟಿ ಆದ್ರು. ಆದ್ರೆ ನೀವು ಹೋದ್ ಸತಿ MLA ನಿಂತಾಗ ಎಷ್ಟು ಡಿಕ್ಲೇರ್ ಮಾಡ್ಕೊಂಡ್ರ? ಈ ಸತಿ MLA ನಿಂತ್ಕೊಂಡಾಗ 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಲ್ಲ, ಯಾರು ದುಡ್ಡು ಸ್ವಾಮಿ ಇದು? ಚುನಾವಣೆ ಬಂದಿದ್ರಲ್ಲ ಕೇಳಕ್ಕೆ. ಆದ್ರೂ ಬಿಡಲಿಲ್ಲ, ಆಯ್ತಪ್ಪ ಸರಿ. ಈಗ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ? 3 ಪಕ್ಷ ಇದಾವೆ ಸ್ವಾಮಿ. JDS ಅಂದ್ರೆ ಅಲ್ಲ, ಇದು JCB, ಜನತಾದಳ, ಕಾಂಗ್ರೆಸ್. ಅವ್ನು ಹೇಳಿದ್ದು ಸರಿ ಸರಿ, ಯಾರ ಕಡೆ ಒಲಿವಿದೆಯಪ್ಪ? ತೆಗೆರೆ ಬುದ್ಧಿ, ಅಲ್ಲಿ ಏನ್ ಬಿದ್ದಿದೆ ನೋಡಿ ಇಂದ. ಏನು ಅಂದೆ? ಲದ್ದಿಯಿಂದ. ಏನ್ ಲದ್ದಿಯಿಂದ ಗೊತ್ತಿಲ್ಲ ಅಂದೆ, ಕತ್ತೆ ಲದ್ದಿಯಿಂದ. ಓ ಸರಿ ಸರಿ. ಮತ್ತೆ ಈ 3 ಜನದಲ್ಲಿ ಯಾರು ಸರ್ಕಾರ ಮಾಡಿದ್ರೆ? ಇದನ್ನ 3 ಭಾಗ ಮಾಡ್ಬಿಟ್ಟು ಯಾರನ್ನ ಆಯ್ಕೆ ಮಾಡಿ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಬುದ್ಧಿ ನಾನು? ಲದ್ದಿನ 3 ಭಾಗ ಮಾಡ್ಬಿಟ್ಟು JCBನ ಅಂದ್ರೆ ಜನತಾದಳನ, ಕಾಂಗ್ರೆಸ್, BJPನ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಸ್ವಾಮಿ? ಆ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂದ್ರೆ ಇದು ಸತ್ಯ ಅಲ್ವಾ? ಹೇಳಿದ್ರೆ ಬೇಜಾರಾಗುತ್ತೆ ನಮಗೆ. ನಾನೇ ಕೇಳಿಸ್ಕೊಂಡಂತವ್ರು. ಮತ್ತೆ ಎಂಥದ್ದೇನಾಗಲಿ, ಎಲೆಕ್ಷನ್ ಅಲ್ಲಿ ಬರೋ ಹೊತ್ತಿಗೆ ಇಷ್ಟೊಂದು ದುಡ್ಡು ಪಕ್ಷ ಇದಾವೆ. ಯಾವುದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಇದನ್ನೆಲ್ಲವನ್ನು. ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ನನಗೆ ಸ್ವಾಮಿಗಳು ಏನ್ ಹೇಳಿದ್ರು ಅಂದ್ರೆ, ಊರೂರು ತಿರ್ಕೊಂಡು ಸ್ವಲ್ಪ ರಾಜಕಾರಣ ಇವತ್ತು ಹೆಂಗಿದೆ, ಸಮಾಜ ಹೆಂಗಿದೆ ಅಂದ್ರೆ, ಸಮಾಜದ ತಪ್ಪ, ರಾಜಕಾರಣದ ತಪ್ಪ ಅಂದ್ರೆ ಎರಡೂ ಈಕ್ವಲ್ ಆಗಿದೆ, ಒಂದೇ ನಾಣ್ಯ ಅಂತ ನಮ್ಮ ವಿಜೇಂದ್ರ ಚೆನ್ನಾಗಿ ಹೇಳ್ದ. ಮುಂಚೆ ಬೇರೆ ಬೇರೆ ಇತ್ತು. ಸಮಾಜ ಅಂದ್ರೆ ಪ್ರಜೆಗಳು ಅಂದ್ರೆ ಪ್ರಜೆ ಆಳೋನು, ಇದು ರಾಜ ಅಂದ್ರೆ ರಾಜ, ಪ್ರಜೆಗಳು ಅಂದ್ರೆ ಆಳುವವರು ಅಂತ ಇತ್ತು. ಅದು ಹೋಗಿದೆ, ಈಗ ಪಳ್ಳೆಗಾರಿಕೆ ಬಂದಿದೆ ಆ ರಾಜಕಾರಣ. ಕೋಟಿ ವಿದ್ಯೆ ಅಂತ ನೀನು ನಾಳೆ ಒಂದು ಪಕ್ಷದ ನೋಡಿ, ಇಷ್ಟೇ ಲಾಸ್ಟ್ಗೆ ಒಂದು 4 ವಿಚಾರ ಹೇಳ್ಬಿಡ್ತೀನಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ದು ಯಾರು? ಸರ್ವಜ್ಞ. ಆದ್ರೆ ಈಗ ನಮ್ಮ ಪಕ್ಷಗಳ ರಾಜಕಾರಣಿಗಳು ಇದನ್ನ ಬದಲಾಯಿಸಿಕೊಂಡಿದ್ದಾರೆ. ಕೋಟಿ ವಿದ್ಯೆಗಳಿಗಿಂತ ಲೂಟಿ ವಿದ್ಯೆಯೇ ಮೇಲು ಅಂತ. ಅದಕ್ಕೆ ಈಗ ಕಾಂಪಿಟೇಷನ್ ಮೇಲೆ ಲೂಟಿ ಮಾಡ್ತಿದ್ದಾರೆ. ಸ್ಟೇಟ್ಮೆಂಟ್ ನಿಮಗೆ ಅನುಕೂಲ ಆಗಲಿ. ಒಂದು ಪಕ್ಷದವರು ಹಿಂದುತ್ವ ಉಳಿಸೋದಕ್ಕೆ ಹೋಗ್ತಾರೆ, ಇದರಿಂದ ಒಂದು ಪಕ್ಷದವರು ಸಂವಿಧಾನ ಉಳಿಸೋಕೆ ಹೋಗ್ತಾರೆ, ಇನ್ನೂ ಒಂದು ಪಕ್ಷದವರು ಬಿಡಿಯಪ್ಪ ನಮ್ಮ ಪಕ್ಷ ಉಳಿಸ್ಕೊಂಡ್ರೆ ಸಾಕು ಅಂತ ಓಡಾಡ್ತಿದ್ದಾರೆ. ಇದನ್ನ ಯಾರು ಅಂತ ಹೇಳಕ್ ಹೋಗಲ್ಲ. ಇದು ದೇಶ ಉಳಿಸೋಕೆ, ಜನ ಉಳಿಸೋಕೆ ಹೋರಾಡ್ತಾ ಇರೋರು ಯಾರಂತೆ? ಈಗ ನಾವು ಅವ್ರನ್ನ ಕೇಳಬೇಕಾಗಿರೋದು, ದೇಶ ಉಳಿಸೋರು ಯಾರಿದ್ದೀರಪ್ಪ ಅಂತ ಅಲ್ವಾ? ಇಂಥ ವಿಚಾರದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು, ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರ? ಇಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವ ನಾವು ಅಡ್ಮಿಟ್ ಆಗಕ್ಕೆ. ನಮಗೆ ನಮ್ಮ ಕತೆ ಗೊತ್ತಿದ್ದ, ನಾವೇ ತಿಂದಾಕ್ಬಿಟ್ಟಿದ್ದೀವಲ್ಲ. ಸರ್ಕಾರಿ ಶಾಲೆ ಕೊಟ್ಟು ದುಡ್ಡು ತಿಂದಿದ್ದೀವಿ, ಆಸ್ಪತ್ರೆ ಕೊಟ್ಟಿದ್ದು ಔಷಧಿಯಿಂದ ಹಿಡ್ದೆಲ್ಲ ನುಂಗಿದ್ದೀವಿ. ನಮ್ಮ ಮಕ್ಕಳನ್ನ ಹೆಂಗ್ ಕಳ್ಸೋಣ ಸಾಯಿಸಕ್ಕೆ? ಹೋಗಿ ನಿಮ್ಮ ಮನೆ ಬರ ನೀವು ಅನ್ನೋ ತರದಲ್ಲಿ ನಾವಿದ್ದೀವಿ ಸರ್ಕಾರಿ. ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಾ ಅಂದ್ರೆ, ಯಾಕೆ ಅಂದ್ರೆ ನಮ್ಮ ಕಟೌಟ್ ನಿಲ್ಲಿಸಬೇಕಾಗಿದೆ ಸ್ವಾಮಿ, ನಮ್ಮ ಅಟ್ಟಾಸ ಅಹಂಕಾರ ಮೆರಿಬೇಕಾಗಿದೆ, ಕುಂಬಳಕಾಯಿ ಹಾರ ಹಾಕ್ಸ್ಕೋಬೇಕಾಗಿದೆ. ಇದು ಈ ಸ್ಥಿತಿ ಬಂದಿದೆ. ಇನ್ನು ಹೆಚ್ಚು ನಾನು ಹೇಳೋದ್ರಲ್ಲಿ ಅಗತ್ಯ ಇಲ್ಲ. ಬಹಳ
ಉದ್ದನೆಯಾಗಿ ಮಾತನಾಡಿ ಇದನ್ನು ನೋವಿನಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಶುದ್ಧೀಕರಣವನ್ನ ಮಾಡಬೇಕು ಅಂತ ಅಂದ್ರೆ ತರಳಬಾಳುದಲ್ಲಿ ಹಾಕಿರ್ತಕ್ಕಂಥ ಯೋಜನೆಗಳಿದಾವೆ. ಕೆರೆಗೆ ನೀರು ಉಣಿಸೋ ಕೆಲಸ ಸರ್ಕಾರದ್ರಿ. ಸ್ವಾಮಿಗಳು ಹೋಗಿ ಬೇಡ್ಕೋಬೇಕಾಗಿತ್ತ? ಸ್ವಾಮಿಗಳು ಭಿಕ್ಷೆ ಬೇಡಿ ದಾಸೋಹ, ಕಾಯಕ ದಾಸೋಹ, ಜ್ಞಾನ ದಾಸೋಹ, ನಾನಾ ತರದ್ದು ಮಾಡ್ತಾ ಇದ್ದಾಗ ಸರ್ಕಾರ ಏನಕ್ಕಿದೆ ನಿಮಗೆ? ನೀವ್ಯಾಕೆ ನಡೆಸ್ತಾ ಇದ್ದೀರಾ? ಯಾವುದೇ ಪಕ್ಷ ಆಗಿರಲಿ, ಅದರಿಂದ ಒಂದು ಸಾರಿ ನೀವು ಮನಸ್ಸು ಮಾಡಿ ಎದ್ದೇಳಬೇಕು. ನಾವು ಎಲ್ಲೆದ್ದೇಳಬೇಕು ಅಂತ ಅಂದ್ರೆ ನಾವು ಪ್ರಾಮಾಣಿಕಕ್ಕೆ, ಸತ್ಯಕ್ಕೆ ಯೋಗ್ಯರಾದವರನ್ನ, ಸಜ್ಜನರನ್ನ ಹುಡುಕದಿ ಆಯ್ಕೆ ಮಾಡ್ತಕ್ಕಂಥ ಒಂದು ಮಾರ್ಗವನ್ನ ಕಡ್ಡಾಯ ಮತದಾನ ಮಾಡುವಾಗ ಯೋಗ್ಯರನ್ನ ಮಾತಾಡಿ ಅಂತ ಹಿಂದೆ ಹೇಳಿದ್ದೆ. ಎಂಥವ್ರನ್ನ ಮಾಡಬೇಕು, ಮತದಾನವನ್ನು ಮಾಡಬೇಕು ಅನ್ನೋ ಕಥೆನೂ ನಾನು ಹೇಳಿದ್ದೆ. ಆ ದೃಷ್ಟಿಯಿಂದ ನನಗಿದು ಯಾವುದು ಏನು ಆಗಬೇಕಾಗಿಲ್ಲ. ನಾನು ಇವತ್ತು ಹೇಳ್ತೀನಿ, ನಾನು ಮುಖ್ಯಮಂತ್ರಿ 1980ರಿಂದ 45 ವರ್ಷದಿಂದ ನಾನು ಮುಖ್ಯಮಂತ್ರಿ. ಯಾರೂ ನನ್ನನ್ನು ಬದಲಾಯಿಸಕ್ಕಾಗಿಲ್ಲ ಇದುವರೆಗೂ ಕೂಡ. ಆದ್ರೆ ಈಗಿರೋ ಮುಖ್ಯಮಂತ್ರಿಗಳ ಯಾವಾಗ ಜಾಗ ಖಾಲಿ ಆಗ್ಬೇಕೋ ಗೊತ್ತಿಲ್ಲ, ಇನ್ನೊಬ್ಬರ ಯಾವಾಗ ಬಂದು ಖಾಲಿ ಕೂತ್ಕೋಬೇಕೋ ಗೊತ್ತಿಲ್ಲ. ಈಗ ಕಬಡ್ಡಿ ಆಟ ಆಗಿದೆ, ಕಬಡ್ಡಿಲಿ ಪ್ರವೀಣ್ರಲ್ವ ನಾವು? ಕಾಲ್ ಎಳೆಯೋದು, ಕಾಲ್ ಕೊಡೋದು, ಕಾಲ್ ಎಳೆಯೋದು, ಕಾಲ್ ಕೊಡೋದು, ತೊಡ್ರಗಾಲ್ ಬಿದ್ದವನು ಮುಂದಕ್ಕೆ ಹೋಗ್ತಾನೆ, ಹಿಂದಕ್ಕೆ ಹೋಗ್ತಾನೆ. ನಾವು ಅದನ್ನ ಯಾವುದೂ ಮಾಡೋದು ಬೇಕಾಗಿಲ್ಲ. ನಾವು ಜುಟ್ಟಿಡ್ದು ಎಳೆಯಕ್ಕೆ ಪ್ರಯತ್ನ ಮಾಡಿ, ಬಾಪ ಹಿಂದಕ್ಕೆ ಸಾಕು, ತಿಂದಿದ್ ಸಾಕು, ತೇಗಿದ್ ಸಾಕು, ಲದ್ದಿ ಸಾಕು, ಬಾಪ ಅಂತ ಹೇಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಹುಣ್ಣಿಮೆ ಕ್ಷಮೆಯನ್ನು ಕೇಳಿ ಅವರು ರಾಜಕಾರಣ ಮತ್ತು ಸಮಾಜ ಅಂದಾಗ ಸಮಾಜ ಮತ್ತು ರಾಜಕಾರಣ ಕನ್ನಡಿಯಂತೆ ಒಂದಾಗಬೇಕಾಗಿರೋದ್ರಿಂದ ನಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ಇದು ತಿದ್ದಕ್ಕೆ ಸಾಧ್ಯ ಅಲ್ಲ. ಇವತ್ತು ನೋಡ್ತಾ ಇದ್ದೀರಲ್ಲ ಏನ್ ನಡೀತಾ ಇದೆ ಸರ್ಕಾರದಲ್ಲಿ. ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು, ಕಿತ್ತಾಕೋದು ಯಾರು? ಇವರು ಪಾರ್ಟಿ ಅಧ್ಯಕ್ಷರು ಯಾರಾಗಬೇಕು, ಆಗದೆ ಇರೋದು ಯಾರಾಗಬೇಕು? ಇನ್ನೊಬ್ರು ಹೇಳ್ತಾರೆ ಯಾರು ಹೆಂಗಾನ ಹಾಳಾಗೋಲಿ, ನಾನು ನನ್ನ ಮಗ ನನ್ನ ಮೊಮ್ಮಗ ಏನ್ ಬೇಕಾದ್ರೂ ಆಗೋದಕ್ಕೆ ಅನುಕೂಲ ಮಾಡ್ಕೊಡಿ. ಇದಕ್ಕೆ ನೀವು ಸಾಯ್ಬೇಕೇನ್ರಿ? ನಮ್ಮ ಮಗುನ್ನೇ ಮಾಡೋಣ, ನನ್ನ ತಮ್ಮನ್ನೇ ಮಾಡೋಣ, ನನ್ನ ಅಕ್ಕನ್ನೇ ಮಾಡೋಣ, ನಮ್ಮಮ್ಮನ್ನೇ ಮಾಡೋಣ. ಸ್ವಾಮಿಗಳ ಆಶೀರ್ವಾದ ಇದ್ರೆ ಅವ್ರು ಬಂದು ಹೇಳಿದ್ರೆ ಇವನು ಯೋಗ್ಯ ಅಂತ ಹೇಳಿದ್ರೆ ಓಟ್ ಗ್ಯಾರಂಟಿ ಆಗ್ತಿರಲ್ವಾ? ಆ ತರ ಮಾಡಿ ಸ್ವಾಮಿ. ನೀವು ಕೂಡ ಅವ್ರು ಯೋಗ್ಯರಿಗೆಲ್ಲ ಯಾಕೆ ಹೇಳ್ತೀರಾ? ನೀವು ಹೇಳ್ಬೇಡಿ ಸ್ವಾಮಿ, ಕೇಳ್ಕೊತಾ ಇದ್ದೀನಿ. ಮನಸ್ಸು ಪ್ರಾಮಾಣಿಕ, ಯಾಕಂದ್ರೆ ಯಾರೂ ಇಲ್ಲ ನಮ್ಮನ್ನು ಕೈ ಹೊಡೋದು. ಇವತ್ತು ಮಠಾಧಿಪತಿಗಳೇನಾದ್ರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ನಾವು ಚಿಗುರಕ್ ಸಾಧ್ಯ ಇದೆ, ಎದ್ದೇಳಕ್ ಸಾಧ್ಯ ಇದೆ. ನಾವು ಕತ್ತಿ ಗುರಾಣಿ ಹಿಡಿಯೋದಿಲ್ಲ, ನಿಯತ್ತನ್ನ ಹಿಡಿತೀವಿ, ಸಂವಿಧಾನ ಹಿಡಿತೀವಿ, ಪ್ರಜಾಪ್ರಭುತ್ವ ಹಿಡಿತೀವಿ, ಎಲ್ಲರಿಗೂ ಅನುಕೂಲವನ್ನು ಮಾಡ್ಕೊಡ್ತೀವಿ. ಸ್ವಾಮಿಗಳು ಅಂತ ಕೆಲಸವನ್ನು ಇನ್ನು ಮೇಲೆ ಮಾಡಿಕೊಟ್ರೆ ಎಲ್ಲಿ ಗುಟ್ಟಾಗಾದ್ರೂ ಹೇಳಿ, ಬಹಿರಂಗವಾಗಲ್ದೇ ಇದ್ರು ಕೂಡ ಗುಟ್ಟಾಗಿ ಯೋಗ್ಯರಲ್ಲ ಈಗಿರೋ ಪಾರ್ಟಿಗಳು ಬೇರೆಯವ್ರನ್ನ ಗೆಲ್ಸಿ ಅಂತ ಹೇಳಿ ಅನ್ನೋ ಮಾತನ್ನ ಹೇಳಿ, ನನ್ನ ಮಾತು ಏನಾದ್ರೂ ತಪ್ಪಿದ್ರೆ ಇವರು ಹೇಳ್ಕೊಟ್ಟಿದ್ದು ನಂದೇ ಆದ್ರೆ ಮಿಕ್ಕಿದೆಲ್ಲ ಒಳ್ಳೇದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ.